ಹಲೋ. ಓಕೆ, ಮತ್ತೆ ಈಗ ಕಂಟಿನ್ಯೂ ಮಾಡೋಣ ಫ್ರಮ್ ಪ್ರೀವಿಯಸ್ ವಿಡಿಯೋ. ಈಗ ನಾವೇನು ಮಾಡಿದ್ವಿ, list03 ಅಂತ ಕಾಪಿ ಮಾಡಿದ್ವಿ. ವಿ appended list2 just to check whether list3 also gets some updates, but and we saw that it's only affecting list2. ನಾವು ಯಾವ ಲಿಸ್ಟ್ ಮೇಲೆ ಆಪ್ರೇಟ್ ಮಾಡ್ತೀವೋ ಅದಕ್ಕೆ ಮಾತ್ರ ಇದಾಗುತ್ತೆ. ಓಕೆ, ಸೊ ನಾವು ಈಗ ಕಾಪಿ ಮಾಡಾಯಿತು. ಲೆಟ್ಸ್ ಕೌಂಟ್. ವಾಟ್ ಡು ವಿ ಮೀನ್ ಬೈ ಕೌಂಟ್? ಸೊ ಆಗಲೇ ಹೇಳ್ದಂಗೆ ನಾನು ಈ ಲಿಸ್ಟ್ನಲ್ಲಿರೋ ವಿತಿನ್ ಸಬ್ ಲಿಸ್ಟಲ್ಲಿ ಇರೋದನ್ನು ಕೆಲವು ಡೂಪ್ಲಿಕೇಟ್ಸ್ ಇದೆ. ಒನ್ ಅನ್ನೋದು 2 ಸತಿ, 89 ಅನ್ನೋದು 2 ಸತಿ ಇದೆ. ಸೊ ಅದನ್ನು ವಿಲ್ ಟ್ರೈ ಟು ಫಿಗರ್ ಔಟ್ ಹೌ ಕೌಂಟ್ ಮಾಡೋಣ, ಕೌಂಟ್ ದ ನಂಬರ್ ಆಫ್ ಒನ್ಸ್. ಸೊ ಇವಾಗ ಡೈರೆಕ್ಟಾಗಿ ಇಲ್ಲಿ ಹೋಗಿ ಆಕ್ಸೆಸ್ ಮಾಡೋ ಬದಲು what I'll do is I'll create a new list. ಇಲ್ಲ ಅಂತಂದರೆ ಅದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬಿಕಾಸ್ ಈಗ ಇಫ್ ಐ ಡೂ ಸಮಥಿಂಗ್, this will be a problem. Okay, I'll teach you what the indexing ಎಲ್ಲ ಬೇರೆ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, I'll create one list. ಓಕೆ, ಈಗ ಇನ್ನೊಂದು ಹೊಸ ಒಂದು ಫಂಡ ಹೇಳ್ಕೊಡ್ತೀನಿ ನಿಮಗೆ. ಲಿಸ್ಟ್ ರೇಂಜ್ ಆಫ್ 11 ಅಂತ ಮಾಡೋಣ. ಇಟ್ಸ್ ಎ ವೆರಿ ಸಿಂಪಲ್ ವೇ ಟು ಕ್ರಿಯೇಟ್ ಎ ಲೀನಿಯರ್ ಸೀಕ್ವೆನ್ಷಿಯಲ್ ಲಿಸ್ಟ್ ಆಫ್ ನಂಬರ್ಸ್. ಏನು ಮಾಡುತ್ತೆ ಗೊತ್ತಾ, ಇದು ರೇಂಜ್ ಅನ್ನೋದು ಇದರಲ್ಲಿ ಏನು ಸ್ಪೆಸಿಫೈ ಮಾಡ್ತೀವೋ ಅಷ್ಟು ಐಟಮ್ಸ್ನ ಕ್ರಿಯೇಟ್ ಮಾಡುತ್ತೆ. 11 ಅಂದರೆ ಇಟ್ ಯೂಶಲಿ ಸ್ಟಾರ್ಟ್ಸ್ ಫ್ರಮ್ 0 to 0 ಅಂತ, ಅನ್ಲೆಸ್ ಅಂಡ್ ಅಂಟಿಲ್ ವಿ ಸ್ಪೆಸಿಫೈ ದ ಸ್ಟಾರ್ಟ್ ನಂಬರ್. ಇವಾಗ ನಾನು 1,11 ಅಂತ ಕೊಟ್ಟರೆ 1 to 11 ಮಾತ್ರ ಕ್ರಿಯೇಟ್ ಆಗುತ್ತೆ. ಲೆಟ್ಸ್ ಚೆಕ್ ದಿಸ್ ಔಟ್. ಓಕೆ, ಈಗ ಈ ರೇಂಜ್ ಇದ್ರ ಒಳಗಡೆ ಇರೋ ಫಂಕ್ಷನ್ ಏನು ಮಾಡುತ್ತೆ, 1 to 11 ನನಗೆ ನಂಬರ್ಸು ಸೀಕ್ವೆನ್ಷಿಯಲ್ ಆಗಿ ಜನರೇಟ್ ಮಾಡುತ್ತೆ. ಅದನ್ನು ನಾನು ಏನು ಮಾಡ್ತೀನಿ, ಟೈಪ್ ಕಾಸ್ಟ್ ಮಾಡ್ತೇನೆ, ಅದನ್ನು ಒಂದು ಲಿಸ್ಟ್ಗೆ ಹಾಕ್ತಾ ಇದ್ದೀನಿ. ಇದಿಷ್ಟು ವ್ಯಾಲ್ಯೂನ ನಾನು ಏನು ಮಾಡ್ತಾ ಇದ್ದೀನಿ, li ಅನ್ನೋ ವೇರಿಯೇಬಲ್ಗೆ ಹಾಕ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. li ಅಂತ ಮಾಡಿದೆ. ಈಗ ಟೋಟಲ್ ನಂಬರ್ ಆಫ್ ಐಟಮ್ಸ್ ಇದೆಯಲ್ಲ, ಈಗ 1 ಸ್ಟಾರ್ಟ್ ಆಯಿತು ಅಪ್ ಟು 11. ಈಗ 1 to ಇಲ್ಲಿ ನೋಡಿದ್ರೆ 10 ಐಟಮ್ಸ್ ಇದೆ. ಏನಪ್ಪ ಇದು 11 ಐಟಮ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ದಿಸ್ ಈಸ್ ದ ಎಂಡ್ ವ್ಯಾಲ್ಯೂ. ಓಕೆ, ಇವನ್ ಇಫ್ ಯು ಹ್ಯಾಡ್ ಗಿವನ್ ಸಮಥಿಂಗ್ ಲೈಕ್, ನಾನು ರೇಂಜ್ ಫಂಕ್ಷನ್ನ ಆಮೇಲೆ ಮಾತಾಡ್ತೀನಿ. ಇಫ್ ಐ ಹ್ಯಾಡ್ ಜಸ್ಟ್ ಗಿವನ್ 11 ಹಿಯರ್ ಇನ್ಸ್ಟೆಡ್ ಆಫ್ 1, 0 ಇಂದ ಬರ್ತಿತ್ತು. ಓಕೆ, ಅದು ಯಾಕೆ ಏನು ಅಂತ ನಾನು ಆಮೇಲೆ ರೇಂಜ್ ಬಗ್ಗೆ ಮಾತಾಡೋವಾಗ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾವು ಈ ಎಕ್ಸಾಂಪಲ್ ಯಾಕೆ ತೊಗೊಂಡೆ ಅಂದರೆ 1 to 10 ಇದೆ. ಸೊ ನಾವು ವಿ ಹ್ಯಾವ್ ಟು ಕೌಂಟ್ ಮಾಡಿದ್ವಿ ಅಲ್ಲ, ನಾವು ಕೌಂಟ್ ಮಾಡಬೇಕು. ಸೊ ಇವಾಗ ಈ li ಅನ್ನೋ ಇದಕ್ಕೆ ಕೆಲವು ಅಪೆಂಡ್ ಮಾಡೋಣ. ಫಾರ್ ಎಕ್ಸಾಂಪಲ್ 10 ಇದೆ, 9 ಹಾಕೋಣ. ನೆಕ್ಸ್ಟ್ ಇನ್ನು ಒಂದು 6, 7 ಹಾಕೋಣ. ನೆಕ್ಸ್ಟ್ ಅದನ್ನೇ ಮಾಡೋಣ ಒಂದು ಸ್ವಲ್ಪ. ಸೊ ಇವಾಗ ಏನಾಯಿತು, ಈ ಲಿಸ್ಟ್ ಅಪೆಂಡ್ ಮಾಡಿದ್ದೀನಿ, ಕೆಲವು ಡೂಪ್ಲಿಕೇಟ್ಸ್ ಇದೆ. ಈಗ 7 ಅನ್ನೋದು ಎಷ್ಟು ಸತಿ ಇದೆ ಅಂತ ಅನ್ನೋದಕ್ಕೆ ನಿಮ್ಗೆ ಯಾರು ಇಂಟರ್ವ್ಯೂ ಕ್ವಶನಲ್ಲೋ ಏನಾದರೂ ಕೇಳಿದ್ರೆ, ಜಸ್ಟ್ ಯು ಹ್ಯಾವ್ ಟು ಯೂಸ್ ದಿಸ್ ಕೌಂಟ್. ಓಕೆ, ಕೌಂಟ್ ಆಫ್ 7 ಏನಾಯಿತು, 4 times ಇದೆ. ಏನಪ್ಪ ಇದು ಬರೀ ನಂಬರ್ಸ್ಗೆ ವರ್ಕ್ ಆಗುತ್ತಾ, ಸ್ಟ್ರಿಂಗ್ಸ್ಗೇನು ವರ್ಕ್ ಆಗಲ್ವಾ ಅಂತಂದರೆ, ಲೆಟ್ಸ್ ಡೂ ದಟ್ ಆಲ್ಸೋ. ಸ್ಟ್ರಿಂಗ್ಸ್ ಅಂತ ಒಂದು ಅರೇ ತೊಗೊಂಬೋಣ. ಆಯಿತಾ, ಅರೇ ತಗೊಂಡು ಏನು ಮಾಡೋಣ, ಇದರಲ್ಲಿ ಕೆಲವೊಂದು ಇದು ಹಾಕೋಣ. ಎ ಬಿ, ಓಕೆ. ಸೊ ಈಗ ಸ್ಟ್ರಿಂಗ್ಸ್ ಅಂತ ಇನ್ನೊಂದು ಅರೇ ಕ್ರಿಯೇಟ್ ಮಾಡ್ತೀನಿ. ಈ ಅರೇನಲ್ಲಿ ಏನಿದೆ, ನಂಬರ್ಸ್ ಏನಿಲ್ಲ, ಬರೀ ಇಟ್ಸ್ ಓನ್ಲಿ ಸ್ಟ್ರಿಂಗ್ಸ್. ಓಕೆ, ಈಗ ನಾನು ಇದರಲ್ಲಿ ಎಷ್ಟು ಎಸ್ ಇದೆ ಅಂತ ಕೌಂಟ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಸ್ಟ್ರಿಂಗ್ಸ್ ಡಾಟ್ ಕೌಂಟ್ ಆಫ್ ಎ ಅಂತ ಕೊಡ್ತೀನಿ. ಆಯಿತಾ, ಇದ್ರಲ್ಲಿ 3 ಎ ಅಂತ ತೋರಿಸುತ್ತೆ ನೋಡಿ. ಇಟ್ಸ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಸ್ಟ್ರಿಂಗ್ ಅನ್ನೋದು, ಲಿಸ್ಟ್ ಅನ್ನೋದು ಬೇಸಿಕಲಿ ಇಟ್ಸ್ ಎನ್ ಆರ್ಡರ್ ಕಲೆಕ್ಷನ್ ಆಫ್ ಐಟಮ್ಸ್, ಕಾಮಾ ಸಪರೇಟೆಡ್ ಐಟಮ್ಸ್. ಇಟ್ ಕ್ಯಾನ್ ಹ್ಯಾವ್ ಡೂಪ್ಲಿಕೇಟ್ಸ್, ಇಟ್ ಕ್ಯಾನ್ ಹ್ಯಾವ್ ಎವ್ರಿಥಿಂಗ್. ಇವಾಗ ಈ ಝೆಡ್ ಅನ್ನೋದು ಕೊಟ್ಟರೆ ಇದರಲ್ಲಿ ಝೆಡ್ ಅಂತ 3 ಇದೆ, ಆಯಿತಾ. ಅಥವಾ ಎಕ್ಸ್ ಅಂತ ಕೊಟ್ಟರೆ ಅದು ಬರಲ್ಲ. ಯಾಕೆಂತಂದರೆ ಈ
ಒಂದು ಐಟಮ್ ಇದೆಯಲ್ಲ, ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ವರ್ಡ್. ಇವಾಗ ನಾನು ಐ ಕೆನಾಟ್ ಫೈಂಡ್ ಔಟ್ ಝೆಡ್ ಅಲ್ಲಿ ಎಷ್ಟಿದೆ ಅಂತ. ಐ ಕೆನಾಟ್ ಡೂ ದಟ್. ಇಫ್ ಐ ಗಿವ್ ಸ್ಟ್ರಿಂಗ್ಸ್ ಡಾಟ್ ಕೌಂಟ್ ಆಫ್ ಝೆಡ್ ಅಂತ ಕೊಟ್ಟರೆ 0 ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ಇವಾಗ ನಂಗೆ ಇದಿಷ್ಟರಲ್ಲೂ ನಾನು ಈ ಡೂಪ್ಲಿಕೇಟ್ಸ್ನ, ಇವಾಗ ಡೂಪ್ಲಿಕೇಟ್ಸ್ ಬಗ್ಗೆ ನಾನು ಸೆಟ್ಸಲ್ಲಿ ಮಾತಾಡ್ತೀನಿ. ಡೂಪ್ಲಿಕೇಟ್ಸ್ನ ಹೇಗೆ ತೆಗಿಯೋದು, ಇದು ಹೇಗೆ ಮಾಡೋದು ಅಂತ. ಸದ್ಯಕ್ಕೆ ಜಸ್ಟ್ ಫಾಲೋ ದಿಸ್. ಓಕೆ, ಈಗ ನೆಕ್ಸ್ಟ್ ಆಪ್ರೇಷನ್ ಏನು ಮಾಡೋಣ ಅಂತ ಎಲ್ಲ ಅಂತ ಈಗ ಕೌಂಟ್ ಮಾಡೋದು. ಎಕ್ಸ್ಟೆಂಡ್ ಅನ್ನೋದೊಂದು ಫಂಕ್ಷನ್